ಹಾಲಂದು ಮತ್ತು ಮೊಸರು ಮಾಡೋದು ಭಾಳ ಅನ್ಯಾಯ ಇದು ಭಾಳ ಹಗಲು ದೊರಡೆ ಮಾಡ್ತಾರಲ್ಲ ಕಳ್ಳರು, ಹಂಗೆ ಇವ್ರು 4 ರೂಪಾಯಿ ಮಾಡೋದು ಈ ಚಂಡಾಲರು. ಮಿಡ್ಲ್ ಕ್ಲಾಸ್ ಜೀವನ ಮಾಡೋದು ತುಂಬ ಕಷ್ಟ ಮೇಡಮ್. 10-15 ಸಾವಿರ ಸಂಬಳ ತರೋರು ಎಲ್ಲಿ ಜೀವನ ಮಾಡ್ತಾರೆ? ಯೂನಿಟ್ ಪ್ರೈಸ್ ಜಾಸ್ತಿ ಆಗಿದೆ, ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತಾರೆ, ನಾವು ಬಿಲ್ ಕಟ್ತಾನೆ ಇದ್ದೀವಿ. ಒಂದಲ್ಲಿ ಉಳಿಸಿ ಒಂದರಲ್ಲಿ ತಗೊಳ್ತಾ ಇದಾರೆ ಅಷ್ಟೇ. ಕರೆಂಟ್ ಹೆಚ್ಚು ಆಯಿತು, ಹಾಲು ಆಯಿತು, ಬಸ್ ಆಯಿತು, ಎಲ್ಲ ಹೆಚ್ಚು ಮಾಡ್ತಾ ಇದ್ದಾರೆ. ರೊಕ್ಕ ಎಲ್ಲಿಂದ ತರಬೇಕು? ಹಾಲಂದು ಮತ್ತು ಮೊಸರು ಮಾಡೋದು ಭಾಳ ಅನ್ಯಾಯ ಇದು ಭಾಳ ಹಗಲು ದೊರಡೆ ಮಾಡ್ತಾರಲ್ಲ ಕಳ್ಳರು, ಹಂಗೆ ಇವ್ರು 4 ರೂಪಾಯಿ ಮಾಡೋದು ಈ ಚಂಡಾಲರು. ಒಂದು ಮಗು ಅವನಿಗೆ ಬರೋದು 20,000 ರೂಪಾಯಿ ಸಂಬಳ, ಬಾಡಿಗೆ ಏನು ಕಟ್ತಾನೆ, ಒಂದು ಮಗು ಸಾಕೋಕ್ಕಾಗಲ್ಲ. ಹಾಲು ಕುಡಿಯೋಕೆ ಬೇಕಾದ್ರೆ ಇವ್ರು ಅಪ್ಪ ತಂದು ಕೊಡ್ದಾನ, ಯಾವನ ಕುಂತ್ಕೊಂಡು ಚೇಳಿ ಮೇಲೆ ಕುಂತ್ಕೊಂಡು ಕುಡಿಯೋದಲ್ಲ ಈ ನನ್ನ ಮಕ್ಕಳು. ರೈತರು ಕೊಡ್ತಾರೆ ದುಡ್ಡು, ಇವರು ಚಂಡಾಲರು ಇವ್ರು ತಿನ್ಕೋತಾರೆ. ನಾವು ರೈತರ ಮಕ್ಕಳು, ರೈತರಿಗೆ ಒಂದು ಪೈಸಾ ಕೊಡೋದಿಲ್ಲ ಇವರು. ರೈತರು ಎಷ್ಟು ಹೇಳ್ಬಿಟ್ಟು ಇವ್ರು ತಿನ್ಕೋತಾರೆ. ಮಧ್ಯಮ ವರ್ಗದ ಜನತೆಗೆ ತುಂಬಾ ಕಷ್ಟ ಆಗ್ತಾ ಇದೆ. ದಿನೇ ಇವರು ಈ ರೀತಿ 2 ರೂಪಾಯಿ 3 ರೂಪಾಯಿ 5 ರೂಪಾಯಿ, ಮೊದಲೆಲ್ಲ 50 ಪೈಸೆ 1 ರೂಪಾಯಿ ಅಂತ ಮಾಡ್ತಾಯಿದ್ರು. ಈಗ 5 ರೂಪಾಯಿ 2 ರೂಪಾಯಿ ಅನ್ನೋದು ಲೆಕ್ಕ ಇಲ್ಲಂಗೆ ಆಗಿದೆ. ಸಣ್ಣ ಒಂದು ಅಮೌಂಟೇ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬಾ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವರು ಏಕ್ದಮ್ 5 ರೂಪಾಯಿ 2 ರೂಪಾಯಿಗೆ ತುಂಬ ಕಷ್ಟ. ಈಗ ಕರೆಂಟ್ ಪ್ರೈಸ್ ಕೂಡ ಜಾಸ್ತಿ ಆಗಿದೆ. ಕರೆಂಟ್ ಪ್ರೈಸ್ ಜಾಸ್ತಿ ಆಗಿದೆ, ಬಟ್ ಫ್ರೀ ಕೊಡ್ತಾರೆ ಅಂತ ಪರವಾಗಿಲ್ಲ. ಬಟ್ ಅದೆಲ್ಲ ಕಮರ್ಷಿಯಲ್ ಅವ್ರಿಗೆ ಏಟ್ ಬೀಳ್ತಾ ಇದೆ. ಕಮರ್ಷಿಯಲ್ ಅವ್ರಿಗೆ ಏಟ್ ಬೀಳ್ತಾ ಇದೆ, ಯಾಕಂದರೆ ಅವ್ರಿಗೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. 1 to ಡಬಲ್ ಬೀಳ್ತಾ ಇದೆ ಅವ್ರಿಗೆ. ಬೆಲೆ ಏರಿಕೆ ಅದೊಂದೇ ಅಂತಲ್ಲ, ಸಣ್ಣ ಒಂದು ವಸ್ತುವಿಂದನೂ ಬಿಡ್ತಿಲ್ಲ. ಎಲ್ಲ ಪ್ರತಿಯೊಂದ್ರ ಮೇಲೂ ಇವರು ಏರಿಕೆ ಮಾಡ್ತಾಯಿದ್ದಾರೆ. ಮೊನ್ನೆ ಟೋಲ್ ಪ್ರೈಸು ಜಾಸ್ತಿ ಮಾಡಿದ್ದಾರೆ. ಈ ಥರ ಇರೋದ್ರಿಂದ ತುಂಬಾ ಕಷ್ಟ ಜೀವನ ಮಾಡೋದು. ಮಿಡ್ಲ್ ಕ್ಲಾಸ್ ಜೀವನ ಮಾಡೋದು ತುಂಬ ಕಷ್ಟ ಮೇಡಮ್. 10-15 ಸಾವಿರ ಸಂಬಳ ತರೋರು ಎಲ್ಲಿ ಜೀವನ ಮಾಡ್ತಾರೆ? ತುಂಬಾ ಸಮಸ್ಯೆ. ಯಾಕೆ ಅಂತಂದ್ರೆ ಹಾಲಿನ ರೇಟು ಪದೇ ಜಾಸ್ತಿ ಮಾಡ್ತಾನೆ ಇದ್ದಾರೆ. 1 ವರ್ಷದಲ್ಲಿ ಆ ಥರ ಮಾಡ್ತಾನೆ ಇದ್ದಾರೆ. ನಾವು ಅನ್ಕೊಂಡಿರ್ಲಿಲ್ಲ, ಇವತ್ತಿನ ಜಾಸ್ತಿ ಆಗಿದೆ. ಅದನ್ನೇ ನಾರ್ಮಲ್ ಆಗಿ ಇವಾಗ ಹಾಲಿಗೆ ಹಾಫ್ ಲೀಟ್ರಿಗೆನೆ 30 ರೂಪೀಸ್ ತರ ಮಾಡಿದ್ದಾರೆ. ಹಾಫ್ ಲೀಟ್ರ್ ನಾವು 30 ರೂಪೀಸ್ ತರ. ಅದೇ ಹೇಳಿದ್ನಲ್ಲ, ಹೋಟೆಲ್ಗೆ ಹೋಗಿ ಕುಡು, ಹೋಟೆಲಲ್ಲೂ ಎಲ್ಲಾ ಕಡೆನೂ ಹೈಕ್ ಮಾಡೇ ಬಟ್ ಜಾಸ್ತಿ ಮಾಡಿರೋದು ತುಂಬಾ ಮೋಸ ಅನ್ನೋ ತರನೇ ಅನಿಸ್ತಾ ಇದೆ. ಹೌದು. ಯೂನಿಟ್ ಪ್ರೈಸ್ ಜಾಸ್ತಿ ಆಗಿದೆ, ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತಾರೆ, ನಾವು ಬಿಲ್ ಕಟ್ತಾನೆ ಇದ್ದೀವಿ. ಅದೇನು ಫ್ರೀ ಅನ್ನೋದು ನನಗೆ ಇದಾಗ್ತಾ ಇಲ್ಲ. ಬಟ್ ಎಲ್ಲದೂ ಜಾಸ್ತಿ ಮಾಡ್ತಾ ಇದಾರೆ ಅಷ್ಟೇ. ಒಂದಲ್ಲಿ ಉಳಿಸಿ ಒಂದರಲ್ಲಿ ತಗೊಳ್ತಾ ಇದಾರೆ ಅಷ್ಟೇ. ಈಗ ಆಕ್ಚುಲಿ ಬರೀ ಹೆಣ್ಮಕ್ಳಿಗೇನೆ ಫ್ರೀ ಅಂತ ಬಿಟ್ಟಿದ್ದಾರೆ. ಈಗ ಹಾಲನ್ನ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು ಕುಡಿತಾರಲ್ವಾ, ಸೊ ಅದು ರೈಟ್ ಜಾಸ್ತಿ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿಗೆ ಹಂಗೆ ಇದು ಮಾಡ್ಕೊತಾ ಇದ್ದಾರೆ. ಅವ್ರ ಕಡೆಯಿಂದ ಏನು ಲಾಸ್ ಆಗ್ತಿಲ್ಲ, ಆಗ್ತಿರೋದೇ ಸಾಮಾನ್ಯ ಜನಗಳಿಗೆ ಅಷ್ಟೇ. ಸರ್ಕಾರದವರು ನಮ್ಮ ದೇಶನ ಹೆಂಗೆ ಉಳಿತಾಯ ಮಾಡ್ಬೇಕು ನಾವು ನಿಜವೂ ಗೊತ್ತಾಗ್ತಾನೆ ಇಲ್ಲ. ಹೇಳಬೇಕು ಅಂದರೆ ಅವ್ರು ಏನೇನೋ ಸಾಲ ಮಾಡಿಕೊಂಡು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಷ್ಟೇ. ಹಾಲಿನ ರೇಟ್ ಜಾಸ್ತಿ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಪಾಪ ರೈತರು ಕಷ್ಟ ಬಿದ್ದು ಬೆಳಗ್ಗೆ ಎದ್ದು ಹಸುನ ಹಾಲು ಕರೆದು ಡೈರಿ ತಂದಾಕಿ ಎಲ್ಲ ಮಾಡ್ತಾರೆ. ಮಧ್ಯದ ದುಡ್ಡು ಮಾಡ್ಕೋತಾ ಇದ್ದಾರೆ ಅಷ್ಟೇ. ಸರ್ಕಾರ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಫ್ರೀ ಕೊಡೋ ಅವಶ್ಯಕತೆ ಏನಿತ್ತು? ಹೆಣ್ಮಕ್ಳು ಬಸ್ ಫ್ರೀ ಕೊಡೋ ಅಂತ ಯಾರು ಹೇಳಿಲ್ಲ, ಅಥವಾ 2,000 ಹಾಕು ಅಂತ ಯಾರೂ ಕೇಳಿಲ್ಲ. ನಾವು ಬಸ್ಸಲ್ಲಿ ಓಡಾಡೋದಕ್ಕೆ ಕಂಡಕ್ಟರ್ಗಳು ಮರ್ಯಾದೆನೇ ಕೊಡೋದಿಲ್ಲ ನಮಗೆ ಇವಾಗ. ಯಾಕೆ ಅಂದರೆ ನಾವು ಹೇಳಿದ್ವಾ ನಾವು ಅವ್ರಿಗೆ ಫ್ರೀ ಮಾಡೋ ಅಂತ. ಈ ಫ್ರೀ ಮಾಡಿಬಿಟ್ಟು ಈಗ ಹಾಲು ರೇಟು, ತರಕಾರಿ ರೇಟು, ರೇಷನ್ ರೇಟ್ ಜಾಸ್ತಿ ಮಾಡೋ ಅಂತ ಯಾರೂ ಏನು ಹೇಳಿಲ್ಲ. ಬಟ್ ನಮ್ಮ ಸರ್ಕಾರ ನಿಜವಾಗ್ಲೂ ಸರಿನೇ ಇಲ್ಲ ಹೇಳಬೇಕು ಅಂತ ಅಂದರೆ. ಅಷ್ಟು ಸರ್ಕಾರ ನಮ್ಮ ದೇಶ ಯಾವಾಗ ಉದ್ಧಾರ ಆಗುತ್ತೋ ನಿಜವಾಗ್ಲೂ ಅದಂತೂ ಗೊತ್ತಿಲ್ಲ. ಕರೆಂಟ್ ಚಾರ್ಜ್ ಫ್ರೀ ಅಂತ ಹೇಳಿ ಬಿಲ್ ಬರೋದು ತಪ್ಪಿಲ್ಲ. ಬಿಲ್ ಬರೋದು ಯಾವಾಗಲೂ ಜಾಸ್ತಿಯೇ ಬರ್ತಾ ಇದೆ. ಈಗ ಅವರು ಅದನ್ನೇ ಕಂಟಿನ್ಯೂ ಮಾಡಿದರು ಅಂದರೆ ಫ್ರೀ ಬಿಟ್ಟು ಹೊರೆ ಆಗುತ್ತೆ, ಸಾಮಾನ್ಯ ಜನಕ್ಕೆ ಹೊರೆನೇ. ಅವರ ಅನುಕೂಲ, ಶ್ರೀಮಂತರಿಗೆಲ್ಲ ಏನೂ ತೊಂದರೆ ಆಗಲ್ಲ, ನಮ್ಮಂಥವ್ರಿಗೆ ಕಷ್ಟ. ಆಮೇಲೆ ಹಾಲು ಅಷ್ಟೇ, ಸಾಮಾನ್ಯ ಜನರಿಗೆ ಕಷ್ಟ. ಅವರು ಹೆಂಗೆ ಬೇಕಾದರೂ ಉಪಯೋಗಿಸ್ಕೊತಾರೆ ಶ್ರೀಮಂತರು. ಸಮಸ್ಯೆ ಆಗ್ತಾ ಇದೆ, ಎಲ್ಲ ಥರದಲ್ಲೂ ಸಮಸ್ಯೆ. ಬಸ್ ಫ್ರೀ ಯಾಕೆ ಕೊಡಬೇಕಿತ್ತು? ಜನ ಮೊದಲು ಜೀವನ ಮಾಡ್ತಾ ಇರಲಿಲ್ವ? ಅವೆಲ್ಲ ಬೇಕಾಗಿರಲಿಲ್ಲ. ಅದರ ನೆಪ ಹೊಡ್ಕೊಂಡು ಇವರು ಎಲ್ಲನೂ ಅಭಿವೃದ್ಧಿ ಕಾರ್ಯ ಎಲ್ಲ ನಿಂತೇ ಹೋಗಿದೆ, ಯಾವುದೂ ನಡೀತಾ ಇಲ್ಲ. ಜನಸಾಮಾನ್ಯರಿಗೆ ಹೊರೆನೇ, ಎಲ್ಲ ಥರದಲ್ಲೂ ಜನಸಾಮಾನ್ಯರಿಗೆ ಹೊರೆನೇ. ನಿಮಗೆ ಗೊತ್ತಿರೋ ಹಾಗೇ ಹಾಲಿನ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಇದರಿಂದ ಸಾಮಾನ್ಯ ವರ್ಗಕ್ಕೆ ತುಂಬ ಕಷ್ಟ ಆಗ್ತಿದೆ. ಇವಾಗ ರಾಜ್ಯ ಸರ್ಕಾರ ಏನು ಎಲ್ಲನೂ ಮಹಿಳೆಯರಿಗೆ ಮತ್ತು ತುಂಬ ಏನು ಫ್ರೀ ಕೊಟ್ಟಿದೆ, ಅದನ್ನು ಸರಿದೂಗಿಸೋದಕ್ಕೆ ಇವರು ಬೇರೆ ಮಾರ್ಗದಲ್ಲಿ ಥರ ಹಾಲಿನ ದರ, ಬಸ್ಸಿನ ದರ ಜಾಸ್ತಿ ಮಾಡ್ತಿರೋದ್ರಿಂದ ಮಧ್ಯಮದವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ. ಡೈಲಿ ಅವರು ಬರೋ ಸಂಬಳದಲ್ಲಿ ಅವ್ರ ಬದುಕು ನಡೆಸೋದು ತುಂಬ ಕಷ್ಟ ಆಗ್ತಾಯಿದೆ. ಆದ್ದರಿಂದ ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ಈ ಥರ ಸಾಮಾನ್ಯ ವರ್ಗದವ್ರಿಗೆ ಕಷ್ಟ ಕೊಡೋದನ್ನ ನಿಲ್ಲಿಸಬೇಕು ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ಸಲುವಾಗಿ ಪ್ರೈಸ್ಗಳು ರೇಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು.
ಕರೆಂಟ್ ಹೆಚ್ಚಾಗೈತೆ, ಹಾಲಾಯಿತು, ಬಸ್ ಆಯಿತು, ಎಲ್ಲ ಹೆಚ್ಚು ಮಾಡ್ತಾ ಇದ್ದಾರೆ. ರೊಕ್ಕ ಎಲ್ಲಿಂದ ತರಬೇಕು? ಈ ರೀತಿ ಕೊಡೋ ಅಂತ ಬಿಫೋರ್ ಕೊಟ್ಟು ಓಟ್ ಹಾಕ್ಸ್ಕೊಂಡ ಲೆಕ್ಕ ಅದು. ಗ್ಯಾರಂಟಿ ಫ್ರೀ ಅಂತ ಬಿಫೋರ್ ಕೊಡ್ತೀವಿ ಅಂತೇಳಿ ಓಟ್ ಹಾಕ್ಸ್ಕೊಂಡಾರೆ. ಇದರಿಂದ ಉಪಯೋಗ ಇಲ್ಲ. ಹೌದು 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 ಹೌದು, ನಮ್ಮಂದ್ರಿಗೆ ಎಫೆಕ್ಟ್ ಆಗೋದು. ಹಾಂ, ಆಮೇಲೆ ಪ್ರೈಸ್ ಎಲ್ಲ ನೋಡಿ, ಈಗ ಹಾಲು 2 ರೂಪಾಯಿ ತೊಗೊಂಡು ಟೀ 15-20 ರೂಪಾಯಿ ಮಾಡ್ತಾರೆ. ಹಾಂ, ಭಾಳ ತ್ರಾಸು ತೊಂದರೆ, ಮಧ್ಯಮ ವರ್ಗಕ್ಕೆ ಭಾಳ ತೊಂದರೆ ಆಗ್ತದೆ. ಇದು ಉಪಯೋಗ ಇಲ್ಲ ನಮ್ಗೆ. ಹಾಲೊಂದು ಎಲೆಕ್ಟ್ರಿಕ್ಕು, ಬಸ್ ಚಾರ್ಜು, ಟೋಲ್ ಚಾರ್ಜು ಎಲ್ಲ ಜಾಸ್ತಿ ಮಾಡಿ ಅನ್ಯಾಯವಾಗಿ ಬಡ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಎಲ್ಲಿಂದ ತರ್ತಾರೆ ಬಡವರು? ಒಂದು 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು. ಇವ್ರು ಬಂದ ಮೇಲೆ 3-4 ಸರಿ ಜಾಸ್ತಿ ಮಾಡಿರು ಹಾಲಿಂದೆಲ್ಲ, ಕರೆಂಟ್ದೆಲ್ಲ. ಅದರಿಂದ ಭಾರಿ ತೊಂದರೆ ಆಯ್ತದೆ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ತುಂಬ ತೊಂದರೆಗಳು ಆಗ್ತಾಯಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.